ವರ್ಷದಿಂದ ಇದ್ದೀವಿ ನಾವು. ಇವಾಗ ಬಂದು ಎಲ್ಲ ಇದು ಮಾಡ್ತಾನೆ, ಬಂದವನ್ನೆಲ್ಲ ನಾಲ್ಕು ದಿವಸ ಎಗರಾಡ್ಕೊಂಡು ಹೋಯ್ತಾನೆ. ನಮ್ಮ ಹೊಟ್ಟೆ ಮೇಲೆ ಹೊಡೆದ್ರೆ ಇವ್ರಿಗೇನು ಸಿಗುತ್ತೆ? ಕಳ್ಳನ ಮಕ್ಕಳನ್ನೆಲ್ಲ ಬಿಟ್ಬಿಟ್ಟು ರೀ ಅದಿರೋದು ಅಲ್ಲಿ ಐತೆ ರೀ, ರೋಡಲ್ಲಿ ಐತೆ. ನಾವಿರೋದು ಫುಟ್ಪಾತ್ ಮೇಲೆ, ನಾವೇನಲ್ಲಿ ರೋಡಲ್ಲಿ ಹಾಕೊಂಡಿದೀವಿ. ಮನೆಗಳ ಹತ್ರ ಇಷ್ಟಿಷ್ಟು ಗಾಡಿಗಳು ರೋಡಲ್ಲಿ ನಿಲ್ಸ್ಕೊಂಡು ಸಾಯ್ತಿದ್ದಾರೆ. ಯಾವ ಪ್ರಾಬ್ಲಮ್ ಆಯ್ತಿಲ್ಲ, ಯಾವನ ಬಂದ ಎಗರಾಡ್ತಾವ್ ಬಿಡಿ. ಒಂದೆರಡು ದಿವಸ ಎಗರಾಡ್ ಹೋಗ್ಲಿ ಬಿಡಿ, ಅವ್ರ ಎದೆ ಮೇಲೆ ಹಾಕೊಂಡು. ಸರ್ಕಾರಕ್ಕೆ ಮಣ್ಣು ಹಾಕಬೇಕು ಅವ್ರ ಬಾಯಿಗೆ. ಅವರೇ ನಮಗೆ ಕೊಡ್ತಿದ್ದಾರ? ಓಟ್ ಹಾಕಿರೋದಕ್ಕೆ ಅವ್ನು ಬಂದಿರೋದು, ಎಲ್ಲರದು ಕಿತ್ಕೊಂಡು ಹೋಗಕ್ಕೆ. ಓಟ್ ಹಾಕಿ ಬೆಳೆಸಿರೋದಕ್ಕೇನೆ ಅವ್ನು ನಮ್ಮದು ಕಿತ್ಕೊಂಡು ಹೋಯ್ತಾ ಅವನೇ. ಆಡ್ಲಿ ಬಿಡಿ, 2 ದಿವಸ ಎಗರಾಡ್ಕೊಂಡು ಹೋಯ್ತಾರೆ. ಅವ್ನ ಗೆದ್ದಿ ಏನ್ ಮಾಡ್ದ? ಬಡವ್ರ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾನೆ. ಆ ಕಡೆ ತಿರುಗಿಸಿ ಸರ್ ಕ್ಯಾಮ್ರಾನ. ಆ ಕಡೆ ಸ್ವಂತ ಮನೆ ಇಲ್ಲ, ನೆಲೆ ಇಲ್ಲ, ಬಾಡಿಗೆ ಮನೆಗಳು. ಬಾಡಿಗೆ ಮನೆ ಎಲ್ಲಿ ಬಾಡಿಗೆ ಹೆಂಗ್ ಕಟ್ಟೋಣ ನಾವು? ಕಾಲದಿಂದ ಕೂತ್ಕೊಂಡಿರೋದು ಫುಟ್ಪಾತ್ ಮೇಲೆ, ಫುಟ್ಪಾತ್ ನಂಬ್ಕೊಂಡಿರೋದು. ಇವನ್ ಮನೆ ಕೊಡ್ತಾನ ಇಲ್ಲ ಇವನ್ ಜಾಗ ಕೊಡ್ತಾನ ನಮ್ಗೆ ಬಂದ್ ಬಾಳಕ್ಕೆ? ಇಲ್ಲ ನೋಡಿ, ಇಲ್ಲೆಲ್ಲ ಬಡವ್ರೇ ಇರೋದು. ಇವತ್ತು ದುಡಿದ್ರೆ ಇವತ್ತು ಅನ್ನ ತಿನ್ಬೇಕು ನಾವು. ಎಲ್ಲಿಂದ ತರೋಣ? 2,000 ರೂಪಾಯಿ ಆಸೆ ತೋರಿಸ್ಬಿಟ್ಟವನೆ 16,000 ಮಾಡ್ತಾ ಇದ್ದಾನೆ ಇಲ್ಲಿ ನಮ್ಗೆ. ಗೋಳಿ ಇಸ್ಕೊತಾ ಇದ್ದಾನೆ. ಅವ್ನಿಗೆ ಒಳ್ಳೇದಾಗದ, ಅವ್ರ ಮನೆ ನಾಶದಾಗ ಹೋಗ್ಬಿಡ್ತದೆ, ಇವ್ರ ಕುಟುಂಬ ಹಾಳಾಗಿ ಹೋಗ್ಬಿಡ್ತದೆ. ಅವ್ನ ಎತ್ತರಕ್ಕೆ ಇರ್ಬೋದು, ಒಂದ್ ದಿವಸ ಬಿದ್ದೋಯ್ತಾನೆ. ಓಟ್ ಹಾಕಿದ ಅನ್ಯಾಯ ಏನೋ ನಂಬ್ಕೊಂಡೆಲ್ಲ ಓಟ್ ಎಲ್ಲ ಕೈ ಮುಕ್ಕೊಂಡು ಬರ್ತಾರೆ. ಓಟ್ ಕೇಳಕ್ ಕೈ ಮುಕ್ಕೊಂಡು ಬರ್ತಾರೆ. ಕೈ ಮುಗ್ದಿದ್ಕೆ ಹಾಕಿದ್ಕೆ ನಮ್ಮನ್ನ ಈ ತರ ಬೀದಿಗೆ ತಕೊ ಬಂದು ಬೀದಿನಲ್ಲೇ ಇರೋದು ನಾವು, ಬೀದಿನಲ್ಲೇ ಇರೋದು.